ಈ ಸರಿ ಬಾಟಾ ಶೋರೂಮಲ್ಲಿ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತಲೇ ಹೇಳ್ಬೋದು. 50% ಡಿಸ್ಕೌಂಟ್ಸ್ ಎಲ್ಲ ನಡೀತಾ ಇದೆ. ಒಂದೆಲ್ಗ ತಿನ್ನೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಈ ಒಂದು ಫೇಸ್ ಪ್ಯಾಕ್ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಬಗ್ಗೆ. ಸೊ ನನ್ನ ಒಂದು 6 ಮಂತ್ಸ್ ಪ್ರೆಗ್ನೆಂಟ್ ರೊಟೀನ್ ಲೈಫ್ ಯಾವ ಥರ ಇರುತ್ತೆ, ಏನೆಲ್ಲ ಫುಡ್ ತಗೊತೀನಿ ನಾನು, ಸೊ ಅದೆಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಲೆಮನ್ಗೆ ಚಿಯಾ ಸೀಡ್ಸ್ ಜೊತೆಗೆ ಕುಡಿತೀನಿ. ಸೊ ಇದು ತುಂಬಾ ಒಳ್ಳೆಯದು. ನಾನು ಡಾಕ್ಟರ್ ಸಜೆಷನ್ ತೊಗೊಂಡು ಕುಡಿತಾ ಇರೋದು. ಸಿಕ್ಕಾಪಟ್ಟೆ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಆಗಿರುತ್ತೆ. ಮತ್ತು ಒಂದೆಲ್ಗ ತಿನ್ನೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಸ್ಮಾರ್ಟ್ ಬೇಬಿ ಬೇಕೋ ಅವರು ಒಂದೆಲ್ಗನ ತಿನ್ಕೊಂಡು ಬಂದರೆ ತುಂಬ ಒಳ್ಳೆ ಸ್ಮಾರ್ಟ್ ಶಾರ್ಪ್ ಆಗ್ತಾರೆ ಮಕ್ಕಳು ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಮೊದಲನೇ ಮಗನಿಗೆ ತುಂಬಾ ವರ್ಕ್ ಆಗಿದೆ, ಆದ್ದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮತ್ತು ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣವೇ. ಸೊ ಈ ಒಂದೆಲ್ಲ ಡ್ರೈ ಫ್ರೂಟ್ಸ್ನ ತಿಂದು ಅದಾದಮೇಲೆ ನನ್ನ ಮಗ ನೋಡಿ ಹಾಲು ಕುಡಿತಾ ಇದ್ದಾನೆ. ನಾನು ಅಷ್ಟೇ ಒಂದು ಲೋಟ ಹಾಲು ಕುಡಿತೀನಿ. ಪ್ರೆಗ್ನೆಂಟ್ ಇರುವಾಗ ನಾವು ಎಷ್ಟು ಒಳ್ಳೆ ಫುಡ್ ತೊಗೋತೀವಿ ಅಷ್ಟು ಚೆನ್ನಾಗಿ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅವ್ರ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಅಮ್ಮ ಬೆಳಗ್ಗೆನೇ ದೋಸೆ ಜೊತೆಗೆ ಗೋರಿಕಾಯಿ ಪಲ್ಯನ ಮಾಡ್ತಾಯಿದ್ದಾರೆ. ಈ ಒಂದು ಗೋರಿಕಾಯಿ ಪಲ್ಯ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಟಿಫನ್ ನಾನು ಮಾಡಿಕೊಂಡು ನನ್ನ ಮಗನಿಗೂ ತಿನ್ನಿಸ್ತೀನಿ ನಾನು. ಅದಾದಮೇಲೆ ನನ್ನ ಮಗನಿಗೆ ನಾನು ಫ್ರೆಶ್ ಅಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಸೊ ನೋಡಿ, ನನ್ನ ಮಗನಿಗೆ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬಂದೆ. ಸೊ ಪ್ರೆಗ್ನೆಂಟ್ ಇರುವಾಗ ಇನ್ನೊಂದು ಮಗನ ಸಾಕೋದು ತುಂಬಾ ಕಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಶುಂಠಿ ಟೀ ನಂಗೆ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಶುಂಠಿ ಹಾಕಿ ಚೆನ್ನಾಗಿ ಟೀನ ಕುದಿಸಿ ಕುಡಿತೀನಿ. ಸೊ ಶುಂಠಿ ಟೀ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದಾದಮೇಲೆ ನನ್ನ ಮಗನಿಗೆ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿಕೊಟ್ಟಿದ್ದೆ. ಹೋಮ್ ಮೇಡ್ ಮನೆಯಲ್ಲೇ ಮಾಡಿದ್ದೆ. ಸೊ ಅವ್ನು ತುಂಬಾ ಸರ್ಪ್ರೈಸ್ ಆದ ಅಂತಲೇ ಹೇಳ್ಬೋದು. ಅವ್ನಿಗೆ ತುಂಬಾ ಖುಷಿ ಆಯಿತು. ಸೊ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಯಾವ ಥರ ಐಸ್ ಕ್ರೀಮ್ನ ಮಾಡಿದೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೋಡಿ, ಅವನೆಷ್ಟು ಫುಲ್ ಸರ್ಪ್ರೈಸ್ ಆದ. ಅವ್ನು ತುಂಬ ಖುಷಿ ಆಯಿತು ಅವನಿಗೆ. ಈ ಥರ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಯಾವುದೇ ಒಂದು ಫ್ಲೇವರ್ ಇರೋದಿಲ್ಲ, ಮತ್ತು ಆ್ಯಡೆಡ್ ಶುಗರ್ ಅದೆಲ್ಲ ಕಡಿಮೆ ಇರುತ್ತೆ. ಮಕ್ಳಿಗೂ ತುಂಬಾ ಖುಷಿ ಆಗುತ್ತೆ. ನನ್ನ ಮಗನಿಗೆ ತುಂಬ ಖುಷಿ ಆಯಿತು. ಟೇಸ್ಟ್ ವೈಸ್ ಚೆನ್ನಾಗೂ ಇತ್ತು. ಅದಾದಮೇಲೆ ಅಮ್ಮ ಮಗನಿಗೆ ಫ್ರೆಶ್ ಅಪ್ ಮಾಡಿ ಅವನು ಐಸ್ ಕ್ರೀಮ್ ತಿಂತಾ ಇದ್ದ. ನಾನು ಫ್ರೂಟ್ಸ್ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೇಳಿ ಮೂಸಂಬೆ ಜ್ಯೂಸನ್ನ ಮಾಡ್ಕೊತಾ ಇದ್ದೆ. ಜಸ್ಟ್ ಇಂಟ್ಕೊತಾ ಇದ್ದೆ ಅಷ್ಟೇ. ಇದು ಏನಾದರೂ ಕುಡಿಬೇಕಲ್ವ, ಲೈಕ್ ಏನಾದರೂ ಫ್ರೂಟ್ಸ್ ತಿನ್ನಲೇಬೇಕು. 12 ಗಂಟೆಗೆ 1-2-3 ಥರ ಫ್ರೂಟ್ಸ್ ತಿಂತೀನಿ ನಾನು. ಸೊ ಈ ಒಂದು ಜ್ಯೂಸನ್ನ ಕುಡಿದೆ. ಅದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಹೇಳಿ ಎಳ್ನೀರು ಕುಡಿತಿದ್ದೀನಿ. ಡೈಲಿ ಒಂದು ಎಳ್ನೀರು ಕುಡಿತೀನಿ. ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಎಳ್ನೀರು ಕುಡಿಯೋದ್ರಿಂದ ಮಗುವಿನ ಸ್ಕಿನ್ನು ಹೇರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎಳ್ನೀರು ತುಂಬಾ ಇಂಪಾರ್ಟೆಂಟು. ಪ್ರೆಗ್ನೆಂಟಲ್ಲಿ ಎಳ್ನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯವಾಗಿರುತ್ತೆ ಬೇಬಿ. ನೆಕ್ಸ್ಟ್ ಕಾಯಿ ತಿಂತಿದ್ದೀವಿ ನಾನು ನನ್ನ ಮಗ. ಅವ್ನಿಗೆ ತುಂಬ ಇಷ್ಟ ಅವ್ನಿಗೆ ಕಾಯಿ ತಿನ್ನೋದಂದರೆ. ಸೊ ನಾನು ಏನು ತೊಗೋತೀನಿ ಅವ್ನಿಗೂ ಅದನ್ನೇ ಕೊಡಬೇಕು. ಫ್ರೂಟ್ಸ್ ಆಗಿರ್ಬೋದು, ಎಳ್ನೀರು ಏನೇ ಆದ್ರೂ ಅವ್ನಿಗೂ ಕುಟ್ಕೊಂಡು ನಾನು ತಿನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಸ್ಕಿನ್ ಹಾಳಾಗಿತ್ತು ಅಂತ ಹೇಳಿ ಫುಲ್ ಡಾರ್ಕ್ ಆಗಿಬಿಟ್ಟಿತ್ತು ನನ್ನ ಸ್ಕಿನ್ನು. ನೆಕ್ಕೆಲ್ಲ ಡಾರ್ಕ್ ಆಗಿತ್ತು. ಸೊ ಏನಾದರೂ ಸ್ಕಿನ್ ಕೇರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಐಸ್ ಕ್ಯೂಬ್ಸ್ ಎಲ್ಲ ತೊಗೊಂಡೆ ಫೇಸ್ ಡಿಪ್ ಮಾಡೋಣ ಅಂತ ಹೇಳಿ. ಇದಂತೂ ರೆಗ್ಯುಲರಾಗಿ ನಾನು ಮಾಡ್ತಾ ಇರ್ತೀನಿ. ಬಿಕಾಸ್ ತುಂಬ ಒಳ್ಳೆಯದಿದು. ಏಜಿಂಗ್ ಕಡಿಮೆ ಆಗುತ್ತೆ, ಏಜಿಂಗ್ ಲೇಟಾಗಿ ಆಗುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸು ರಿಂಕಲ್ಸ್ ಅದೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಇದನ್ನು ಮಾಡಿದ್ರೆ. ಸೊ ಇದು ಟ್ರೈ ಮಾಡಿ ನೀವು. ವೀಕ್ಲಿ ಟ್ವೈಸ್ ಮಾಡಿದ್ರೆ ಸಾಕು. ಟ್ವೈಸ್ ಅಥವಾ ಥ್ರೈಸ್ ಮಾಡಿದ್ರೆ ಸಾಕು. ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ರಿಸಲ್ಟ್ಸ್ ಇದೆ ಅಂತಲೇ ಹೇಳ್ಬೋದು. ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಕೂಡ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ಬೇಬಿ ಕೇರ್ ಮಾಡ್ತಿರ್ತೀವಿ. ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳಲ್ಲ. ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾರೆಲ್ಲ ಲೇಡೀಸು ಪ್ರೆಗ್ನೆಂಟ್ ಇದ್ದೀರೋ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಈ ಕಾಫಿ ಪೌಡರ್ ಬಂದು ಕಾಫಿ ಬೀನ್ಸ್ನ ನಾನು ಬ್ಲೆಂಡ್ ಮಾಡಿ ಮಾಡ್ಕೊಂಡಿರೋದು ಮನೆಯಲ್ಲೇ. ಸೊ ಇದು ನ್ಯಾಚುರಲ್, ಇದು ಕಾಫಿ ಪೌಡರು. ಮತ್ತು ಇದು ನೋಡಿ ಕರ್ಡ್ ತೊಗೊಂಡಿದ್ದೀನಿ. ಎರಡೂ ಕೂಡ ಮಿಕ್ಸ್ ಮಾಡಿ ನಾನು ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಇದೆರಡು ಮಾಡೋದ್ರಿಂದ ಡಾರ್ಕ್ ಸ್ಪಾಟ್ಸು ಎಲ್ಲ ಹೋಗುತ್ತೆ. ಸೊ ಸ್ವಲ್ಪ ಸ್ಕಿನ್ನು ಬ್ರೈಟಾಗಿ ಕಾಣಿಸುತ್ತೆ. ನಮಗೂ ಖುಷಿ ಆಗುತ್ತೆ. ಈ ಟೈಮಲ್ಲಿ ಫೇಸ್ ನೋಡಲಿಕ್ಕೆ ತುಂಬಾ ಬೇಜಾರು ಅನಿಸ್ತಾ ಇರುತ್ತೆ. ಏನಪ್ಪ ಇಷ್ಟು ಡಾರ್ಕ್ ಆಗಿಬಿಡ್ತಾ ಅಂತ ಎಲ್ಲ ಯೋಚನೆ ಮಾಡ್ತಿರ್ತೀವಲ್ವ. ಸೊ ಆದ್ದರಿಂದ ಈ ಒಂದು ರೆಮಿಡಿನ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ರಿಸಲ್ಟ್ಸ್ ಇದೆ. ಬಟ್ ಫ್ರೆಂಡ್ಸ್, ನನ್ನ ಸಜೆಷನ್ ಏನಂದರೆ ಇನ್ಸ್ಟೆಂಟ್ ಕಾಫಿ ಪೌಡರು ಆ ಥರ ಎಲ್ಲ ಹಾಕಬೇಡಿ, ಒಳ್ಳೇದಲ್ಲ. ಸ್ಕಿನ್
ಸ್ಕಿನ್ ಹಾಳಾಗುತ್ತೆ. ಸೊ ನೋಡಿ, ಇದು ಕಾಫಿ ಬೀಜನ ತೆಗೆದು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಳ್ಳೇದಿದು, ತುಂಬಾ ಒಳ್ಳೆಯದು. ಇದೊಂದು ಸ್ವಲ್ಪ ಸ್ಕ್ರಬ್ಬಿಂಗ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ, ಸ್ಕ್ರಬ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸು ಎಲ್ಲ ಹೋಗುತ್ತೆ. ಸ್ಕ್ರಬ್ ಆಗೋದ್ರಿಂದ ಫೇಸು ತುಂಬಾ ನೈಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ರಿಸಲ್ಟ್ಸ್ ಇದೆ ನೋಡಿ. ಸ್ವಲ್ಪ ಮಸಾಜ್ ಮಾಡ್ಕೊತೀನಿ, ಫುಲ್ಲು ಅದು ಇದಾಗಿರುತ್ತಲ್ವ, ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕ್ರಬ್ ಆಗೋ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನನ್ನ ಮಗ ಫುಲ್ ಮಲಗಿದ್ದ, ಅವ್ನು ಮಲಗಿದ್ದ ತಕ್ಷಣ ಅವನು ಎದ್ದು ಹೇಳ್ತಾ ಇದ್ದಾನೆ, ಅಮ್ಮ ಫಸ್ಟ್ ಫೇಸ್ ವಾಶ್ ಮಾಡು ನೀನು, ನನಗೆ ಬೇಡ, ನಂಗೆ ಫೇಸ್ ವಾಶ್ ಮಾಡು, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ. ಸೊ ಫೈನಲಿ ಫೇಸ್ ವಾಶ್ ಮಾಡಿದೆ ನೋಡಿ, ರಿಸಲ್ಟ್ಸ್ ಯಾವ ಥರ ಬಂತು ಅಂತ. ಸೊ ತುಂಬಾ ನೈಸ್ ಅನಿಸುತ್ತೆ, ಬಿಕಾಸ್ ಸ್ಕ್ರಬ್ ಆಗು ಕೂಡ ಹೆಲ್ಪ್ ಮಾಡುತ್ತೆ ಅಲ್ಲ, ಫುಲ್ಲು ನೈಸ್ ಅನಿಸುತ್ತೆ. ಮೂಗತ್ರ ಇರೋ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು, ಸ್ಕ್ರಬ್ಬಿಂಗ್ ಆಗು ಹೆಲ್ಪ್ ಆಗುತ್ತೆ. ಸೊ ಫುಲ್ಲು ನೈಸ್ ಆಗಿ ತುಂಬಾ ಗ್ಲೋ ಆಗಿ ಕಾಣ್ತಾ ಇತ್ತು, ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇರ್ ಆಯಿಲ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನೋಡಿ, ಇದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು, ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಆ ಲಿಂಕು ಕೂಡ ನಿಮ್ಮ ಹತ್ರ ಮೆನ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಈ ಒಂದು ಹೇರ್ ಆಯಿಲ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಈ ಟೈಮಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹೇರ್ ಫಾಲ್ ಆಗ್ತಿರುತ್ತೆ, ಆಫ್ಟರ್ ಬೇಬಿ ಕೂಡ ಹೇರ್ ಫಾಲ್ ಆಗ್ತಿರುತ್ತೆ. ಈ ಒಂದು ರೆಮಿಡಿ ನಂಗೆ ತುಂಬ ವರ್ಕ್ ಆಗಿದೆ ಫಸ್ಟ್ ಪ್ರೆಗ್ನೆನ್ಸಿಲು, ಆದ್ದರಿಂದ ಈ ಸರಿನೂ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತುಂಬಾ ಹೆಲ್ಪ್ ಆಗ್ತಿದೆ ನನಗೆ. ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಅಮ್ಮ, ನಾನು, ಪಾಪು ಬಾಟಾ ಶೋರೂಮ್ಗೆ ಹೋದ್ವಿ. ಅಮ್ಮಂಗೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಸೊ ಬಾಟಾ ಶೋರೂಮ್ಗೆ ಹೋದ್ವಿ. ಸ್ವಲ್ಪ ಆಫರ್ಸ್ ಎಲ್ಲ ನಡೀತಾ ಇತ್ತು, 50% ಆಫರ್, 30% ಆಫರ್ ಎಲ್ಲ ಇತ್ತು. ಸೊ ಒಂದಷ್ಟು ಕೆಲವೊಂದು ಸ್ಯಾಂಡಲ್ಸ್ಗೆಲ್ಲ, ಸೊ ಅದರಿಂದ ಹೋಗಿದ್ವಿ. ಇವನ್ ಕಲೆಕ್ಷನ್ಸ್ ಆಲ್ಸೋ ತುಂಬಾ ಚೆನ್ನಾಗಿತ್ತು, ಲೇಟೆಸ್ಟ್ ಕಲೆಕ್ಷನ್ಸ್ ಬಂದಿದೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಯಾರಿಗೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಳಿಗಿದ್ದಾರೋ ಅವ್ರಿಗೆ ಒಳ್ಳೆ ಡಿಸ್ಕೌಂಟ್ಸ್ ಎಲ್ಲ ನಡೀತಾ ಇದೆ ಸ್ಕೂಲ್ ಶೂಸ್ ಮೇಲೆಲ್ಲ. ಸೊ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು, ಅದರಿಂದ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ನಾವು ಕೂಡ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ನಾನೊಂದು ಸ್ಲಿಪ್ಪರ್ ತೊಗೊಂಡೆ, ಡೈಲಿ ವೇರಿಗೆ ಬೇಕಾಗಿತ್ತು ಸ್ಯಾಂಡಲ್ಸು. ಸೊ ಅಮ್ಮ ಕೂಡ ತೊಗೊಂಡ್ರು. ಇಲ್ಲಿನ ಕಲೆಕ್ಷನ್ಸ್ ವೀಡಿಯೋಸ್ ಕೂಡ ಮಾಡಿ ತೋರಿಸಿದ್ದೀನಿ, ಬಿಕಾಸ್ ನಿಮ್ಗೆ ಐಡಿಯಾ ಬರಲಿ ಅಂತ ಹೇಳಿ. ಕಿಡ್ಸ್ ವೇರ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು ಕಿಡ್ಸ್ ವೇರ್ ಎಲ್ಲ. ಸೊ ಫ್ರೆಂಡ್ಸ್, ನಾನು ಕೂಡ ಒಂದಷ್ಟು ಟ್ರೈ ಮಾಡಿದೆ, ಶೂಸು ಮತ್ತು ಸ್ಯಾಂಡಲ್ಸ್ ಎಲ್ಲ ಟ್ರೈ ಮಾಡಿದೆ, ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ. ಆಫರ್ಸ್ ಕೂಡ ಇತ್ತು, ಸೊ ತೊಗೊಳೋದು ವರ್ತ್ ಅಂತ ಅನ್ನಿಸ್ತಾ ಇತ್ತು. 50%, 30% ಡಿಸ್ಕೌಂಟ್ಸ್ ಎಲ್ಲ ಇತ್ತು. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ತೊಗೊಳೋದಿದೆಯೋ ಅವ್ರು ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವೀಡಿಯೋಸ್ನ ಇದೇ ಥರ ನೋಡಿ.